ಅರಿವಿನಲ್ಲಿ ಶಿಸ್ತಿನಿಂದ ಕ್ರಮಬದ್ಧವಾಗಿ ಯೋಗಾಸನಗಳನ್ನ ಕಲಿಯುವುದೇ ಒಂದು ಖುಷಿ. ಯೋಗಾಸನಗಳನ್ನು ಕಲಿತು ಅಭ್ಯಾಸಿಸಿ ಪ್ರತಿದಿನದ ಜೀವನ ನಡೆಸುವುದರಲ್ಲಿದೆ ನಿಜವಾದ ರುಚಿ. ಪ್ರತಿದಿನವೂ ಪ್ರತಿಯೊಬ್ಬರಿಗೂ ಅಗತ್ಯವಿರುವಂತಹ ಹೊಸ ಆಸನಗಳನ್ನ ಕಲಿಯೋಣ ಇಂದಿನ ಯೋಗದಲ್ಲಿ. ನಮಸ್ತೆ, ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಭ್ಯಾಸ ಮಾಡುವುದರಿಂದ ಮನೆಯ ವಾತಾವರಣದಲ್ಲಿ ಮತ್ತು ಕಚೇರಿಯ ವಾತಾವರಣದಲ್ಲಿ ವಿಶೇಷವಾದ ಸಂಬಂಧಗಳು ಮುಂದುವರಿಯತೊಡಗುತ್ತವೆ. ಇಟ್ ಇಂಪ್ರೂವ್ಸ್ ರಿಲೇಶನ್ಶಿಪ್ ಅಟ್ ಹೋಮ್ ಅಂಡ್ ಅಟ್ ವರ್ಕ್. ಸಂಬಂಧಗಳು ಅತಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥವು. ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳ ಬಗೆಗೆ ಗಮನವನ್ನು ಕೊಡದೆ ಸದಾಕಾಲದಲ್ಲಿ ಇತರರ ಹಂತಗಳ ಬಗೆಗೆ ಗಮನವನ್ನು ಕೊಡುತ್ತಾ ಮುಂದುವರೆದ ವ್ಯಕ್ತಿಗಳು ಬಹಳ. ಆ ರೀತಿ ಆಗಬಾರದು. ಒಬ್ಬ ಹುಡುಗ ಸದಾಕಾಲದಲ್ಲಿ ಆಪಲ್ ಮರದ ಜೊತೆಯಲ್ಲಿ ಆಟವಾಡುತ್ತಿದ್ದ. ಮರ ಆತನನ್ನ ಕೇಳಿತ್ತು, ಸದಾಕಾಲದಲ್ಲಿ ಆಟವಾಡುತ್ತೀಯ? ಹೌದು. ಕೆಲವು ದಿನಗಳಾದ ನಂತರ ಆತ ಬಂದ, ನನಗೆ ಆಟವಾಡಲಿಕ್ಕೆ ಆಟಿಕೆ ಬೇಕು, ನನಗೆ ಹಣವಿಲ್ಲ, ಹಾಗಾದರೆ ನನ್ನಲ್ಲಿರುವ ಹಣ್ಣುಗಳನ್ನ ಮಾರಿ ಆಟಿಕೆಯನ್ನ ಕೊಳ್ಳು. ಮರ ಹಣ್ಣನ್ನ ಕೊಟ್ಟಿತ್ತು. ನಂತರ ಅದನ್ನ ತೆಗೆದುಕೊಂಡು ಹೋದ ನಂತರ ಕೆಲವು ದಿನಗಳಾದ ನಂತರ ಆತ ಬಂದ, ನನಗೆ ಮನೆಯನ್ನ ಕಟ್ಟಲು ಮರ ಬೇಕು, ಹಾಗಾದರೆ ನನ್ನಲ್ಲಿ ಕೊಂಬೆಗಳಿವೆ, ಅವುಗಳನ್ನ ಮುರಿದು ಮನೆ ಕಟ್ಟಲು ಮರವನ್ನು ಉಪಯೋಗಿಸು. ಆತ ಅದನ್ನು ಮಾಡಿದ. ಕೆಲವು ದಿನಗಳು ಕಳೆದರೂ ಸಹ ಆತ ಮರದ ಬಳಿ ಬರಲೇ ಇಲ್ಲ. ಮತ್ತೆ ವಯಸ್ಸಾದ ನಂತರದಲ್ಲಿ ಆತ ಬಂದ, ನಾನು ನಿನ್ನಲ್ಲಿ ವಿಶ್ರಮಿಸಬೇಕು. ಈ ರೀತಿಯಲ್ಲಿ ಈ ಆಪಲ್ ಮರವನ್ನ ತಂದೆ ತಾಯಿಗಳಿಗೆ ಹೋಲಿಸಿ ಎಲ್ಲೋ ಹೋಗಿ ಇರ್ತಕ್ಕಂಥದ್ದು, ಮನೆಗೆ ಬರ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ನೋವನ್ನ ಕೊಡ್ತಕ್ಕಂಥದ್ದು, ಮತ್ತೆ ಹೋಗ್ತಕ್ಕಂಥದ್ದು, ಬರ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ಮತ್ತೆ ನೋವನ್ನ ಕೊಡ್ತಕ್ಕಂಥದ್ದು, ಈ ರೀತಿಯ ಹವ್ಯಾಸವನ್ನ ಬೆಳೆಸಿಕೊಂಡಿರುತ್ತಾರೆ. ಆ ರೀತಿಯಲ್ಲಿ ಆಗಬಾರದು ಹೇಳಲಾಗಿದೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಇತ್ಯಾದಿ ಹಂತಗಳಲ್ಲಿ ಹೇಳಲಾಗಿದೆ. ಮಾತೃ ದೇವೋಭವ ಇಡೀ ದೇವತೆಗಳ ಹಾದಿಯಲ್ಲೂ ತಂದೆ ತಾಯಿಗಳಿಗೆ ಪ್ರಥಮ ಸ್ಥಾನವನ್ನು ಕೊಡಲಾಗಿದೆ. ನಂತರ ಗುರು, ನಂತರ ಅತಿಥಿ, ನಂತರ ದೇವರು. ಅಂದಲ್ಲಿ ತಂದೆ ತಾಯಿಗಳ ಸಂಬಂಧವನ್ನ ಇತರ ಹಂತಗಳಲ್ಲಿ ವಿಶೇಷವಾಗಿ ಕಾಪಾಡುವ ಪ್ರಯತ್ನವನ್ನು ಮಾಡಿ, ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ, ನಿಮ್ಮ ಮನೆಯ ವಾತಾವರಣದಲ್ಲಿ ಮತ್ತು ಕಚೇರಿಯ ವಾತಾವರಣದಲ್ಲಿ ಉತ್ತಮ ಸಂಬಂಧಗಳನ್ನು ಉಳಿಸಿಕೊಳ್ಳಿ. ಆರೋಗ್ಯಕ್ಕೆ ಸಹಕಾರಿಯಾಗುವ ಅಮೂಲ್ಯ 2 ಆಸನಗಳನ್ನ ಅಭ್ಯಾಸ ಮಾಡೋಣ. ಮೊದಲನೆಯದಾಗಿ ಪರ್ವತಾಸನ. ಪರ್ವತ ಆಸನದ ಕೊನೆಯ ಹಂತ ಪರ್ವತವನ್ನ ಹೋಲುತ್ತದೆ. ಹಾಗಾಗಿ ಈ ಆಸನಕ್ಕೆ ಪರ್ವತಾಸನ ಎಂಬ ಹೆಸರನ್ನು ತರಲಾಗಿದೆ. ಕಾಲುಗಳನ್ನು ಮುಂದೆ ಚಾಚಿ ಪದ್ಮಾಸನವನ್ನು ಹಾಕುವಾಗ ಸದಾಕಾಲದಲ್ಲಿ ಮೊದಲು ಬಲಗಾಲನ್ನ ತೆಗೆದುಕೊಳ್ಳಬೇಕು. ನಂತರ ಎಡಗಾಲನ್ನ ಮೇಲೆ ತನ್ನಿ ಕೈಗಳನ್ನು ಮಂಡಿಯ ಮೇಲೆ ಅಳವಡಿಸಿ ಸಾಧ್ಯವಾದಲ್ಲಿ ಮಾತ್ರ ಪದ್ಮಾಸನವನ್ನು ಹಾಕಬೇಕು. ಆಗದೇ ಇದ್ದಲ್ಲಿ ಈ ರೀತಿಯೂ ಸಹ ಕುಳಿತು ಈ ಆಸನವನ್ನು ಅಭ್ಯಾಸ ಮಾಡಬಹುದು. ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮೇಲೆ ತನ್ನಿ, ಹಸ್ತಗಳನ್ನು ಸೇರಿಸಿ ದೀರ್ಘ ಉಸಿರಾಟ ಇರಲಿ. 60 ಸೆಕೆಂಡುಗಳು. ಈ ಆಸನವನ್ನ ಅಭ್ಯಾಸ ಮಾಡುವಾಗ ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶಗಳು ಒಂದಲ್ಲಿ ಪದ್ಮಾಸನವನ್ನ ಹಾಕಬೇಕು. ಆಗದೇ ಇದ್ದಲ್ಲಿ ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ಮುಂದೆ ಅಥವಾ ಹಿಂದೆ ಬಾಗುವ ಹವ್ಯಾಸಕ್ಕೆ ಹೋಗಬಾರದು. ಕೈಗಳನ್ನು ಮಡಚಿರಬಾರದು. ಸ್ವಚ್ಛವಾಗಿ ಕೈಗಳನ್ನ ಕಿವಿಯ ಪಕ್ಕದಲ್ಲಿ ಹಾದು ಹೋಗುವಂತೆ ಅಳವಡಿಸಬೇಕು. ಪ್ರಯೋಜನಗಳು: ದೇಹದ ಉದ್ದನೆಯ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಆತ ಅಥವಾ ಆಕೆ ಅವಿವಾಹಿತರಾಗಿದ್ದು 26 ವರ್ಷದ ಒಳಭಾಗದಲ್ಲಿ ಇದ್ದಲ್ಲಿ ದೇಹದ ಉದ್ದನೆಯ ಬೆಳವಣಿಗೆ ವಿಶೇಷವಾಗಿ ಆವೃತ್ತವಾಗುತ್ತದೆ. ಅಂದಲ್ಲಿ ದೇಹದ ಉದ್ದನೆಯ ಬೆಳವಣಿಗೆಗೆ ಈ ಆಸನ ಸಹಕಾರಿ. ಪಕ್ಕೆಯ ಭಾಗದ
ಗೆಡ್ಡೆಗಳ ಬೆಳವಣಿಗೆ ಬರುವುದಿಲ್ಲ. ಆ ರೀತಿ ಇದ್ದಲ್ಲಿ ಅದು 12 mm ಒಳಭಾಗದಲ್ಲಿ ಇದ್ದಲ್ಲಿ ಕರಗಿಸುವಲ್ಲಿ ಸಹಕಾರಿಯಾಗುತ್ತದೆ. ಫ್ರೂಷನ್ ಶೋಲ್ಡರ್ಸ್ ನ ತೊಂದರೆಗೂ ಉತ್ತಮವಾದದ್ದು. ಉಸಿರನ್ನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನ ಕೆಳಭಾಗಕ್ಕೆ ತನ್ನಿ. ಕಾಲುಗಳನ್ನ ಮುಂದೆ ಚಾಚಿ ಕೈಗಳನ್ನ ಹಿಂದೆ ಅಳವಡಿಸಿ ವಿಶ್ರಾಂತಿ ಕೊಡಿ. ಮುಂದಿನ ಆಸನ ಪಾವನ ಮುಕ್ತಾಸನ, ಜೋಲಿ ಭಾಗ 1. ಇದು ಅಭ್ಯಾಸಕ್ಕೆ ಬಹಳ ಸರಳವಾದ ಆಸನ, ಆದರೆ ವಿಶಿಷ್ಟ ಪ್ರಯೋಜನಗಳನ್ನು ಒಳಗೊಂಡಿರ್ತಕ್ಕಂಥ ಆಸನ. ನಿಧಾನವಾಗಿ ಉಸಿರನ್ನು ಮೊದಲು ದಂಡಾಸನದ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಮಡಿಚಿ ಉಸಿರನ್ನು ಹೊರಗಡೆ ಬಿಡುತ್ತಾ ಕೈಗಳ ಸಹಾಯದಿಂದ ಹಿಡಿಯಿರಿ. ಈ ರೀತಿಯಲ್ಲಿ ಸಾಧ್ಯವಾದಲ್ಲಿ ಹಿಡಿಬೇಕು. ಇಲ್ಲದೆ ಇದ್ದಲ್ಲಿ ಹೊಟ್ಟೆ ಇದೆ ಅಂತಕ್ಕಂಥವ್ರು, ಅಂದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥವ್ರು ಕಾಲನ್ನು ಸ್ವಲ್ಪ ಮಡಿಚಿ ಈ ರೀತಿಯಲ್ಲಿ ಅಭ್ಯಾಸ ಮಾಡಬಹುದು. ಅದು ಸಾಧ್ಯವಿಲ್ಲ ಅಂತಕ್ಕಂಥವ್ರು ಕಾಲುಗಳನ್ನ ಈ ರೀತಿಯಲ್ಲಿ ಅಳವಡಿಸಿ ಇಷ್ಟು ಅಭ್ಯಾಸ ಮಾಡಿದ್ರೆ ಸಾಕು. ಇಷ್ಟು ಅಭ್ಯಾಸ ಮಾಡೋದಲ್ಲಿ ಸಾಕು. ಹೊಟ್ಟೆಗೆ ತೊಡೆಯ ಭಾಗ ಸೇರ್ಬೇಕು. ಆ ರೀತಿಯಲ್ಲಿ ಇದ್ದಲ್ಲಿ ಪೂರ್ಣ ಪ್ರಯೋಜನ ನಿಮ್ಮದಾಗುತ್ತದೆ. ಈ ರೀತಿಯಲ್ಲಿ ಅಳವಡಿಸಿರಬೇಕು. ಸಾಧ್ಯವಾಗುತ್ತೆ ಅಂತಕ್ಕಂಥ ಬಲಗೈಯನ್ನ ಎಡಗೈಯನ್ನ ಬಲಗೈನಿಂದ ಹಿಡಿಯಬೇಕು. ಇತ್ತೀಚಿನ ದಿನಗಳಲ್ಲಿ ಬಾಂಬೆ ಟಾಯ್ಲೆಟ್ ನ ಬಳಕೆಯಿಂದಾಗಿ ಕರುಳುಗಳ ಮೇಲೆ ಸ್ಪಷ್ಟ ಒತ್ತಡ ಆವೃತವಾಗುತ್ತಿಲ್ಲ. ಹಾಗಾಗಿ ಮಲಬದ್ಧತೆ, ಮೂಲವ್ಯಾಧಿ, ಗಂಧರ ಈ ತೊಂದರೆಗಳು ಸಹಜವಾಗಿವೆ. ಈ ಆಸನ ಅದರಿಂದ ಆ ತೊಂದರೆಯಿಂದ ಮುಕ್ತತೆಯನ್ನು ತರುವಲ್ಲಿ ಸಹಕಾರಿಯಾಗುತ್ತದೆ. ಕರುಳುಗಳ ಮೇಲೆ ವಿಶೇಷ ಒತ್ತಡವನ್ನು ತರುತ್ತದೆ. ಹಾಗಾಗಿ ಮಲಬದ್ಧತೆ, ಪೈಲ್ಸ್, ಫಿಶರ್ ಈ ತೊಂದರೆಗಳು ಬರುವುದಿಲ್ಲ, ಇದರಲ್ಲಿ ದೂರವಾಗ್ತವೆ. ಹೊಟ್ಟೆಯ ಭಾಗದ ಅತಿ ಕೊಬ್ಬಿನ ಅಂಶವನ್ನು ಕರಗಿಸುವಲ್ಲಿ ಸಹ ಈ ಆಸನ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿ, ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ವಿಶ್ರಾಂತಿಯನ್ನು ಕೊಡಿ. ಆರೋಗ್ಯವಾಣಿ, ಕಣ್ಣಿನ ಕೆಳಭಾಗದಲ್ಲಿ ಕಪ್ಪು ಆವೃತವಾಗುವಿಕೆ, ಇದನ್ನ ತಡೆ ಹಿಡಿಯುವ ಕ್ರಮ ಬಹಳಷ್ಟು. ಸಾವಿರಾರು ವಿದ್ಯಾರ್ಥಿಗಳ ಒಂದು ಪ್ರಶ್ನೆ, ಸರ್ ನನಗೆ ಕಣ್ಣಿನ ಕೆಳಭಾಗದಲ್ಲಿ ಕಪ್ಪು ಆವೃತವಾಗಿದೆ, ಅದನ್ನು ಹೋಗಲಾಡಿಸುವ ಬಗೆ ಹೇಗೆ? ಒಂದು ಸ್ವಚ್ಛವಾದ ನಿದ್ರೆಯನ್ನು ಅಳವಡಿಸಿಕೊಳ್ಳಬೇಕು. ಅದರಲ್ಲಿ ಕ್ರಮಬದ್ಧವಾದ ಒಂದು ನಿದ್ರೆಯ ಸಮಯವನ್ನ ನಿಗದಿಪಡಿಸಿ ಆ ಸಮಯದಲ್ಲೇ ನಿದ್ರಿಸುವ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು. ಹಗಲಿನ ವೇಳೆಯಲ್ಲಿ ನಿದ್ರೆ ಕೂಡದು. ರಾತ್ರಿಯ ವೇಳೆಯಲ್ಲಿ ಬಹಳ ನಿದ್ರೆ ಕಡಿಮೆಯಾಗಿದ್ದಲ್ಲಿ ಹಗಲಿನ ವೇಳೆಯಲ್ಲಿ 1 ತಾಸಿನ ಕಾಲ ನಿದ್ರೆ ಮಾಡಬಹುದು. ಆಹಾರದ ಕ್ರಮ ತಪ್ಪಾಗಿದ್ದಲ್ಲಿಯೂ ಸಹ ಈ ತೊಂದರೆ ಆವೃತವಾಗ್ತಕ್ಕಂಥ ಸಾಧ್ಯತೆ ಉಂಟು. ಹಾಗಾಗಿ ಆಹಾರದ ಕ್ರಮ ಅಂದರೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ B1, ವಿಟಮಿನ್ B2 ಇವುಗಳನ್ನೆಲ್ಲ ಕ್ರಮಬದ್ಧವಾಗಿ ಅಳವಡಿಸಿಕೊಳ್ಳಬೇಕು. ಅದರಲ್ಲಿ ಮೊಳಕೆ ಬರಿಸಿರ್ತಕ್ಕಂಥ ಕಾಳುಗಳು, ಪಪ್ಪಾಯ ಇತ್ಯಾದಿ ಆಹಾರ ಪದಾರ್ಥಗಳನ್ನ ಸ್ವಚ್ಛವಾಗಿ ಆಹಾರದ ಒಂದು ಪಟ್ಟಿಯಲ್ಲಿ ಅಳವಡಿಸಿಕೊಳ್ಳುವಿಕೆ ಅತ್ಯಗತ್ಯ. ಆಯಾಸ ಮತ್ತು ಒತ್ತಡದಿಂದಾಗಿಯೂ ಸಹ ಈ ರೀತಿ ತೊಂದರೆ ಆವೃತವಾಗುತ್ತದೆ. ಆಯಾಸ ಮತ್ತೆ ಒತ್ತಡವನ್ನು ಹೋಗಲಾಡಿಸುವಲ್ಲಿ ಸಹಕಾರಿಯಾಗುವ ಪ್ರಪಂಚದ ಏಕೈಕ ವಿಶೇಷ ಮಾರ್ಗ ಅಂದರೆ ಯೋಗವನ್ನ ಅಭ್ಯಾಸ ಮಾಡಬೇಕು. ಈ ನಿಯಮಗಳನ್ನ ಅಳವಡಿಸಿದ್ದಾದಲ್ಲಿ ಕಣ್ಣಿನ ಕೆಳಭಾಗದ ಕಪ್ಪು ಕಲೆ ಸಂಪೂರ್ಣವಾಗಿ ದೂರವಾಗಿ ವಿಶಿಷ್ಟತೆ ಆವೃತವಾಗುತ್ತದೆ. ನಮಸ್ಕಾರ.